ಭಾರತೀಯ ವಾಯುಸೇನೆಗೆ ಬ್ರಹ್ಮೋಸ್ ಶಕ್ತಿ. ಲಖನೌನಲ್ಲಿ ಇಂದು ಬ್ರಹ್ಮೋಸ್ ಘಟಕ ಉದ್ಘಾಟನೆ ಇದೆ. ಬೆಳಗ್ಗೆ 11 ಗಂಟೆಗೆ ಬ್ರಹ್ಮೋಸ್ ಘಟಕ ಉದ್ಘಾಟನೆ ಮಾಡಲಾಗುತ್ತೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರಿಂದ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ರಕ್ಷಣಾ ಪರೀಕ್ಷಾ ಸೌಕರ್ಯಕ್ಕೂ ಕೂಡ ಚಾಲನೆಯನ್ನ ನೀಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು 80 ಎಕರೆ ವಿಸ್ತೀರ್ಣದಲ್ಲಿ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ಘಟಕ ನಿರ್ಮಿಸಿರೋದು. ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವಂತಹ ಕ್ಷಿಪಣಿ ಘಟಕ. ಕ್ಷಿಪಣಿಯ ಬಿಡಿ ಭಾಗವನ್ನು ಜೋಡಿಸುವ, ಕ್ಷಿಪಣಿ ಪ್ರಯೋಗಕ್ಕೆ ಅವಕಾಶ, ಟೈಟಾನಿಯಂತಹ ಮಿಶ್ರ ಲೋಹ ತಯಾರಿ ಘಟಕ ಕೂಡ ನಿರ್ಮಾಣ, ಅಂತರಿಕ್ಷ ಯಾನ ರಕ್ಷಣಾ ವಲಯಕ್ಕೆ ಬೇಕಾಗುವ ಗುಣಮಟ್ಟ ಪರಿಶೀಲನೆ. ಉತ್ತರ ಪ್ರದೇಶದ ರಕ್ಷಣಾ ಕಾರಿಡಾರ್ನಲ್ಲಿ ನಿರ್ಮಾಣಗೊಳ್ಳಲಿರುವಂತಹ ಈ ಘಟಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯನ್ನು ಮಾಡಲಾಗುತ್ತೆ.